ಜಸ್ಟ್ ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರು ಮೊನ್ನೆ ನಾನೇ 5 ವರ್ಷ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ. ನಿಮ್ಮ ದೃಷ್ಟಿ ಪ್ರಕಾರ ನಿಮ್ಗೆ ಅದು ಆಶ್ಚರ್ಯ ಅನಿಸ್ತಾ? ನಾನು ಅವ್ರು 5 ವರ್ಷ ಇರ್ತಾರೋ ಇನ್ನು 50 ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ. ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ, ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೇ. ಅವರೇ ಹೇಳಿದಾರಲ್ಲ ಮುಂದಿನ 5 ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡವ್ರೆ. ಅದು ಅವ್ರವ್ರು ಕೂತು ತೀರ್ಮಾನ ಮಾಡಬೇಕು. ಅಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳತಕ್ಕಂಥ ಮೈ ಶುಗರ್ ನಾಯಕತ್ವದಲ್ಲಿರ್ತಕ್ಕಂಥ ಮೈ ಶುಗರ್ಗೆ ಸೇರಿರ್ತಕ್ಕಂಥ ಭೂಮಿ, ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ, ಅದನ್ನೆಲ್ಲ ಪ್ರೈವೇಟಿಗೆ ಕೂಡ ಕೊಟ್ಟವ್ರೆ ಥ್ರೋವೇ ಪ್ರೈಸ್ಗೆ. ಕಾನೂನು ಇವರೆಲ್ಲ ಗಾಳಿಗೆ ತೂರಿ ಯಾರನ್ನೂ ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟೆ. ಒಂದೊಂದೇ ಈಗ ಮೈ ಶುಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆ. ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ಇರ್ತಕ್ಕಂಥದ್ದು ಏನಿದೆ, ಅವನು ಸ್ಕೂಲಿಗೆ ನಡೆಸಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನ, ಅವನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕೊತಾನೆ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಮತ್ತೆ ಹೇಳಿದ್ದಾರೆ RSSನ ನಾವು ಅಧಿಕಾರಕ್ಕೆ ಬಂದರೆ ನಿಷೇಧ ಮಾಡ್ತೇವೆ. ಈಗ ನೋಡಿ ಬ್ರದರ್, RSS ನಿಷೇಧ ಮಾಡ್ತಾರೋ ಇಲ್ಲ RSSನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ. ಮೊದಲು ಅವ್ರ ತಂದೆ ಹೇಳಿದ್ರಲ್ಲ, ಬೆಂಗಳೂರು ಮೈಸೂರಿಗೆ ಆಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣ ನಗರಕ್ಕೆ, ನೀವು ಬೇಕಾದ್ರೆ ಬೆಂಗಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಇವ್ರು 40 ವರ್ಷ ಇದ್ರಲ್ಲ, ಪ್ರಿಯಾಂಕಾ ಖರ್ಗೆ ಈಗ ಬಂದವ್ರು ಬಿಡಿ ಒಂದು 50 ವರ್ಷದಿಂದ, ಇವ್ರು 40 ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ. ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ನಾಟಕ ಆಗಿದ್ರೆ ಗುರುಮಿಟ್ ಕಿಲಲ್ಲಿ 10 ಬಾರಿ MLA, 8 ಬಾರಿನೋ 9 ಬಾರಿನೋ ಒಂದು ಗುರುಮಿಟ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡಲಿಕ್ಕಾಗಲಿಲ್ಲ. ಇವರು ನಮಗೆ ಹೇಳ್ತಾರ. ಈಗ ನಿಷೇಧ ಮಾಡ್ತಕ್ಕಂಥದ್ದು ಅದೆಲ್ಲ ಅಷ್ಟು ಸುಲಭದೇನು ಕೆಲಸ ಅಲ್ಲ. ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ? ಈಗ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಯಲ್ಲಿ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ. ಬರೀ ಡೈವರ್ಟ್, ಬರೀ ಮಾತಿನ ಚಪ್ಪಲಕ್ಕೆ ಮಾತಾಡ್ತಾರೆ. ಸರ್, ಪ್ರಕೃತಿ ನಾಶ ಮಾಡಿ ಈಗ ಅವರು ಮೊದಲಿಂದಲೂ ಅದನ್ನು ಹೇಳ್ಕೊಂಡೇ ಬಂದವ್ರೆ, ಅವ್ರು ಈಗಲೂ ಅದನ್ನೇ ಹೇಳ್ತಾರೆ. ಅವರು ಭಾಳ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು. ಆದರೆ ಅವರ ಇದರಲ್ಲಿ ಇಲಾಖೆಗಳಿಗೆ ಏನೇನು ನಡೀತಾ ಇದ್ದಾವೆ ಅದನ್ನು ಗಮನ ಸರಿಪಡಿಸ್ಕೊಳ್ಳೋದು ಸೂಕ್ತ. ಅವರು ಆಮೇಲೆ ನಿಷೇಧ ಮಾಡೋದು ಯಾರೇನು ಮಾಡ್ತದ್ದು ಯಾರ ಇದೆಲ್ಲ ಆಮೇಲೆ ನೋಡೋಣ. ಸಂಸದರ ಅನುದಾನ ನಾನು ತರಬೇಕಾಗಿಲ್ಲ. ವರ್ಷಕ್ಕೆ 1 ಬಾರಿ 5 ಕೋಟಿ ಕೊಡ್ತಾರೆ ಎಲ್ಲರಿಗೂ, ಎಲ್ಲ ಸಂಸದ ಸದಸ್ಯರಿಗೂ ಕೊಡ್ತಾರೆ. ಈಗ ಮಂಡ್ಯ ಜಿಲ್ಲೆಗೆ CSR ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಚಾಲನೆ ಕೊಟ್ಟಿದ್ದೀನಿ. ವಿಷಯ ಗೊತ್ತಿದ್ರೆ ಮಾತಾಡಲಿ, ವಿಷಯ ತಿಳ್ಕೊಳ್ಳಿ. ಒಂದು ನಿಮಿಷ, ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ. ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ. ಈಗ ಮೊನ್ನೆ ದುಬೈಗೆ ಹೋದೆ. ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿ ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟಿಗೆ ಮತ್ತು ನಮ್ಮ ದೇಶ ಮತ್ತು UAE ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ. ಇವತ್ತು ಅಲ್ಲಿ 3 ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ 3 ಕಚೇರಿಗಳನ್ನು ಪ್ರಾರಂಭ ಮಾಡಾಯಿತು. ಅದರ ಜೊತೆಗೆ ಅಲ್ಲಿಯ ರೂರರ್ಸ್ ಏನಿದ್ದಾರೆ 7 ಜನ, ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ. ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ. ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟು ಕರ್ನಾಟಕದಲ್ಲಿರೋದು, ಇರೋದು ಎಲ್ಲಿದೆ ಅದು ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟು? ಮೈಸೂರಿನ ಅರಸರು ಕಟ್ಟಿದಂಥದ್ದು. ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು 10 ರಿಂದ 12 ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ.
ಅದು ದುಡ್ಡು ಕೊಡೋದಲ್ವ, ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು. ನಾನು CSR ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ಸುಮಾರು 70 ಕೋಟಿ ಮೇಲೆ CSR ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ. ಅದು MP ಅನುದಾನ ಅಲ್ಲ, ಅದನ್ನು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.